ಉಗ್ರರ ದಾಳಿ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಭಾರತ ಬಿಗ್ ಶಾಕ್ ಕೊಡೋದಕ್ಕೆ ಮುಂದಾಗಿದೆ. ಭಾರತದಿಂದ ಸಿಂಧೂ ನದಿ ಒಪ್ಪಂದ ತಾತ್ಕಾಲಿಕವಾಗಿ ಅಮಾನತಾಗಿದೆ. ಸಿಂಧೂ, ಚಿನಾಬ್, ಝೀಲಂ ನದಿಗಳಿಂದ ಈ ಮುಂಚೆ ಪಾಕಿಸ್ತಾನಕ್ಕೆ ನೀರು ಬಿಡಲಾಗ್ತಾ ಇತ್ತು. ಒಂದು ಒಪ್ಪಂದ ಇತ್ತು. ಈ ನದಿಗಳ ಮೇಲೆ ನಿಯಂತ್ರಣ ಕಳೆದುಕೊಳ್ಳುತ್ತೆ ಈಗ ಪಾಕಿಸ್ತಾನ. ಯಾಕಂದ್ರೆ ಭಾರತ ಸಿಂಧೂ ನದಿಯ ಒಪ್ಪಂದವನ್ನ ಅಮಾನತು ಮಾಡೋದಕ್ಕೆ ಮುಂದಾಗಿದೆ. ಹೀಗಾಗಿ ಪಾಕಿಸ್ತಾನಕ್ಕೆ ನೀರಿನ ಸಮಸ್ಯೆ ಶುರುವಾಗೋದ್ರಲ್ಲಿ ಅನುಮಾನನೇ ಇಲ್ಲ. ಭಾರತದ ಅನೇಕ ಬರಡು ಕೃಷಿ ಭೂಮಿಗೆ ಈ ನೀರನ್ನು ಪೂರೈಕೆ ಮಾಡೋದಕ್ಕೆ ಸರ್ಕಾರ ನಿರ್ಧರಿಸಿದೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ. ಚಂದ್ರಮೋಹನ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಂದ್ರಮೋಹನ್, ಈಗ ಇದನ್ನ ಮೊದಲ ಹೆಜ್ಜೆ ಅಂತ ಹೇಳ್ಬೋದು. ಪಾಕಿಸ್ತಾನದ ವಿರುದ್ಧ ಮೊದಲ ಕ್ರಮಕ್ಕೆ ಭಾರತ ಮುಂದಾಗಿರೋದು. ನದಿ ನೀರನ್ನ ನೀಡುವಂತಹ ಒಪ್ಪಂದಕ್ಕೆ ಕಡಿತ ಹಾಕೋದ್ರ ಮೂಲಕ ಪಾಕಿಸ್ತಾನಕ್ಕೆ ಯಾವ ರೀತಿ ಬಿಸಿ ಮುಟ್ಟಿಸೋದಕ್ಕೆ ಮುಂದಾಗಿದೆ ಭಾರತ ಸರ್ಕಾರ? ಹೌದು ವಿಜಯ್, ಈಗ ಮುಖ್ಯವಾಗಿ ನಿನ್ನೆ ನಡೆದಂತಹ ಕೇಂದ್ರದ ಕ್ಯಾಬಿನೆಟ್ನ ಭದ್ರತೆಯ ಸಂಪುಟ ಉಪಸಮಿತಿಯ ಸಭೆಯಲ್ಲಿ ಕೆಲವೊಂದು ಮಹತ್ವದ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗಿದೆ. ಮೊದಲನೇದಾಗಿ 1960ರ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದವನ್ನು ತಾತ್ಕಾಲಿಕವಾಗಿ ಅಮಾನತು ಮಾಡಲಿಕ್ಕೆ ಭಾರತ ಸರ್ಕಾರ ಈಗ ತೀರ್ಮಾನವನ್ನು ತೆಗೆದುಕೊಂಡಿದೆ. ಈಗ ಮುಖ್ಯವಾಗಿ ಸಿಂಧೂ ನದಿ ನೀರಿನ ಹಂಚಿಕೆ ಒಪ್ಪಂದ ಏನು ಅಂತ ಅಂದರೆ, ಭಾರತದಲ್ಲಿ ಸಿಂಧೂ ನದಿ ಮತ್ತು ಅದರ 5 ಉಪನದಿಗಳು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹರಿತವೆ. ಮುಖ್ಯವಾಗಿ ಪೂರ್ವಾಭಿಮುಖವಾಗಿ ಇರತಕ್ಕಂಥ ನದಿಗಳು ಭಾರತದಲ್ಲಿ ಹರಿದ್ರೆ, ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳು ಪಾಕಿಸ್ತಾನದಲ್ಲಿ ಹರಿತವೆ. ಈಗ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂತಹ ಚೀನಬ್ ಮತ್ತು ಝೀಲಮು ಹಾಗೂ ಸಿಂಧೂ ನದಿಯ ನೀರುಗಳನ್ನು ಪಾಕಿಸ್ತಾನಕ್ಕೆ ಭಾರತ ಬಿಡ್ತಾ ಇದೆ. ಈ ಒಂದು ಒಪ್ಪಂದವನ್ನು 1960ರಲ್ಲಿ ವಿಶ್ವ ಬ್ಯಾಂಕ್ನ ಮಧ್ಯಸ್ಥಿಕೆಯಲ್ಲಿ ಮಾಡಿಕೊಳ್ಳಲಾಗಿತ್ತು. ಈಗ ಮುಖ್ಯವಾಗಿ 2001ರಲ್ಲಿ ಸಂಸತ್ನ ಮೇಲೆ ದಾಳಿ ನಡೆದಂತಹ ಸಂದರ್ಭ ಆಗ್ಬೋದು, 2019ರ ಪುಲ್ವಾಮಾ ದಾಳಿ, 2016ರ ಉರಿ ಸೇನಾ ಕ್ಯಾಂಪ್ನ ಮೇಲೆ ಉಗ್ರರು ದಾಳಿ ನಡೆಸಿದಂಥ ಸಂದರ್ಭದಲ್ಲೂ ಕೂಡ ಭಾರತ ಸಿಂಧೂ ನದಿ ನೀರಿನ ಒಪ್ಪಂದವನ್ನು ಅಮಾನತು ಮಾಡಲಿಕ್ಕೆ ಯಾವುದೇ ತೀರ್ಮಾನ ತೆಗೆದುಕೊಂಡಿರಲಿಲ್ಲ. ಆದರೆ ಈ ಉಗ್ರರ ದಾಳಿಗಳು ಪದೇ ಪದೇ ಮರುಕಳಿಸಿದ್ರಿಂದಾಗಿ ಈಗ ಸಾಕಷ್ಟು ಯೋಚನೆಯನ್ನು ಮಾಡೇನೆ ಈ ಒಂದು ಕಠಿಣವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಅನ್ನೋ ಕಾರಣಕ್ಕಾಗಿ ಈ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದವನ್ನು ತಾತ್ಕಾಲಿಕವಾಗಿ ಅಮಾನತು ಮಾಡಲಿಕ್ಕೆ ಭಾರತ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ. ಇದರಿಂದಾಗಿ ಭಾರತ ಈಗ ಸಿಂಧೂ ನದಿಯ ನೀರು, ಚೀನಬ್ ನದಿಯ ನೀರು ಮತ್ತು ಝೀಲಂ ನದಿಯ ನೀರುಗಳನ್ನು ಪಾಕಿಸ್ತಾನಕ್ಕೆ ಹರಿಸಬೇಕಾದಂಥ ಅಗತ್ಯ ಇರೋದಿಲ್ಲ. ಈ 3 ನದಿಗಳ ನೀರನ್ನು ಈಗ ಭಾರತವೇ ಬಳಸ್ಕೊಳ್ಬೋದು. ಭಾರತ ಈ ನದಿ ನೀರುಗಳನ್ನು ಬಳಸ್ಕೊಳ್ಬೇಕು ಅಂತಂದರೆ ಜಮ್ಮು ಕಾಶ್ಮೀರದಲ್ಲೇ ದೊಡ್ಡ ದೊಡ್ಡ ಅಣೆಕಟ್ಟೆಗಳನ್ನು ಕಟ್ಟಬೇಕಾಗುತ್ತೆ. ಮುಖ್ಯವಾಗಿ 150 TMC ಸಾಮರ್ಥ್ಯದ ಅಣೆಕಟ್ಟೆಗಳನ್ನು ಈಗ ಜಮ್ಮು ಕಾಶ್ಮೀರದಲ್ಲಿ ನಿರ್ಮಾಣ ಮಾಡಿ ಈ 2 ಮತ್ತು 3 ನದಿಗಳ ನೀರನ್ನು ಬಳಕೆಯನ್ನು ಮಾಡಿಕೊಳ್ಳಿಕ್ಕೆ ತೀರ್ಮಾನ ತೆಗೆದುಕೊಳ್ಬೇಕಾಗುತ್ತೆ. ಮುಖ್ಯವಾಗಿ 150 TMC ನೀರು ಅಂತಂದರೆ ನಮ್ಮ ಕರ್ನಾಟಕದ ಲಿಂಗರ್ಮಕ್ಕಿ ಡ್ಯಾಮು, ಆಲ್ಮಟ್ಟಿ ಡ್ಯಾಮು, ಇಷ್ಟು ದೊಡ್ಡ ಮಟ್ಟದ ಡ್ಯಾಮ್ಗಳನ್ನು ಈಗ ಜಮ್ಮು ಕಾಶ್ಮೀರದಲ್ಲಿ ನಿರ್ಮಾಣ ಮಾಡಬೇಕು. ಈ ಡ್ಯಾಮ್ಗಳ ನೀರನ್ನು ಜಮ್ಮು ಕಾಶ್ಮೀರ, ಪಂಜಾಬ್ ಮತ್ತು ಅಕ್ಕಪಕ್ಕದ ರಾಜ್ಯಗಳ ಕೃಷಿ ನೀರಾವರಿಗೆ ಬಳಕೆ ಮಾಡ್ಕೊಳ್ಬೋದು, ಕುಡಿಯುವ ನೀರಿನ ಉದ್ದೇಶಕ್ಕೆ ಬಳಕೆ ಮಾಡ್ಕೊಳ್ಬೋದು, ಜೊತೆಗೆ ಜಲವಿದ್ಯುತ್ ಉತ್ಪಾದನೆಗೂ ಕೂಡ ಬಳಕೆಯನ್ನು ಮಾಡ್ಕೊಳ್ಬೋದು. ಈಗ ಭಾರತ ಈ ನದಿ ನೀರುಗಳನ್ನು ಪಾಕಿಸ್ತಾನಕ್ಕೆ ಹರಿಸದೆ ಹೋದರೆ ಪಾಕಿಸ್ತಾನಕ್ಕೆ ಏನು ಸಮಸ್ಯೆ ಆಗುತ್ತೆ ಅಂತ ನೋಡೋದಾದರೆ, ಮೊದಲನೇದಾಗಿ ಪಾಕಿಸ್ತಾನದ 65% ಭೂಪ್ರದೇಶ ಈ ಸಿಂಧೂ ನದಿ ಮತ್ತು ಅದರ ಉಪನದಿಗಳ ನೀರನ್ನೇ ಅವಲಂಬಿಸಿಕೊಂಡು ಕೃಷಿಯನ್ನು ಮಾಡ್ತಾ ಇದೆ. ಹೀಗಾಗಿ ಭಾರತದಿಂದ ಚೀನಬ್ ಮತ್ತು ಝೀಲಂ ನದಿಯ ನೀರು ಪಾಕಿಸ್ತಾನಕ್ಕೆ ಹರಿದೇ ಹೋದರೆ ಈ 65% ಭೂಪ್ರದೇಶದಲ್ಲಿ ಕೃಷಿಯನ್ನು ಮಾಡಲಿಕ್ಕೆ ಯಾವುದೇ ನೀರಾವರಿ ಸೌಲಭ್ಯ ಇರೋದಿಲ್ಲ, ನೀರು ಇರೋದಿಲ್ಲ. ಹೀಗಾಗಿ 65% ಪಾಕ್ನ ಭೂಪ್ರದೇಶವೇ ಬರಡು ಭೂಮಿ ಆಗುತ್ತೆ. ಜೊತೆಗೆ ಇದರಿಂದಾಗಿ ಬರಡು ಭೂಮಿ ಆಗೋದ್ರಿಂದಾಗಿ ಪಾಕ್ನಲ್ಲಿ ಆಹಾರದ ಉತ್ಪಾದನೆಯ ಸಮಸ್ಯೆ ಉಂಟಾಗುತ್ತೆ, ಆಹಾರದ ಕೊರತೆ ಉಂಟಾಗುತ್ತೆ. ಅಲ್ಲಿ ಬೆಳೆಯುವಂಥ ಗೋಧಿ ಆಗ್ಬೋದು ಮತ್ತು ಬೇರೆ ಬೇರೆ ಆಹಾರ ಪದಾರ್ಥಗಳನ್ನು ಬೆಳೆಯಲಿಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯವಾಗೋದಿಲ್ಲ. ಈಗಾಗಲೇ ಪಾಕಿಸ್ತಾನದಲ್ಲಿ ಆಹಾರದ ಸಮಸ್ಯೆ ತೀವ್ರವಾಗಿದೆ. ಚೀನಾ ಸೇರಿದಂತೆ ವಿದೇಶಗಳಿಂದ ಆಹಾರವನ್ನು ಪಾಕಿಸ್ತಾನ ತರಿಸ್ಕೊಳ್ತಾ ಇದೆ. ಹೀಗಾಗಿ ಆಹಾರದ ಕೊರತೆ ತೀವ್ರ ಆಗುತ್ತೆ. ಜೊತೆಗೆ ಅಲ್ಲಿನ ಪರಿಸರಕ್ಕೂ ಕೂಡ ಹೊಡೆತ ಬೀಳುತ್ತೆ. ಮತ್ತೊಂದು ಕಡೆ ಭಾರತಕ್ಕೆ ಕೃಷಿಗೆ ನೀರನ್ನು ಬಳಸ್ಕೊಳ್ಬೋದು, ಜಲವಿದ್ಯುತ್ ಉತ್ಪಾದನೆಗೂ ಕೂಡ ನೀರನ್ನು ಬಳಸ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ವಿಜಯ್, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.